ನಮ್ಮ ಟ್ರಿಪ್ ಪ್ಲ್ಯಾನರ್ ಎಲ್ಲ ಇವನೇ ಆ್ಯಕ್ಚುಲಿ. ಟ್ರಿಪ್ ಪಾರ್ಟ್ನರ್ ಅಂತ ಹೇಳಿದ್ರು ತಪ್ಪ. ಹೊರಗೆ ಮಲ್ಕಾಪುರ ರೋಡಿಗೆ ಬಂದಿದ್ದೀವಿ. ಈಗ APSRTC ಆಂಧ್ರ ಪ್ರದೇಶ ಗೌರ್ನಮೆಂಟ್ ಬಸ್ ಹತ್ಕೊಂಡು ಶ್ರೀಶೈಲಂಗೆ ಹೋಗ್ಬೇಕಾಗುತ್ತೆ. ನೋಡೋಣ ಬಸ್ ಸ್ಟ್ಯಾಂಡ್ ಎಲ್ಲಿದೆ ನಮಗೂ ಗೊತ್ತಿಲ್ಲ. ಆಟೋ ಸ್ಟ್ಯಾಂಡ್ ಐತೆ ಇಲ್ಲ ಆಟೋದಲ್ಲ ಬಿಟ್ರೆ ಮನೆ ಹಾಳಾಗ್ಬಿಡುತ್ತೆ. 90 ಕಿಲೋಮೀಟ್ರು ಇನ್ನೊಂದು ಸತಿ ಹೇಳು. ಆಟೋದಲ್ಲಿ 90 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ, ಮನೆ ಹಾಳಾಗ್ಬಿಡ್ತದೆ. ಗೌರ್ನಮೆಂಟ್ ಬಸ್ ಇರ್ತವೆ, ಗೌರ್ನಮೆಂಟ್ ಬಸ್ ಇಟ್ಕೊಂಡು ಹೋಗಿ. ಆಲ್ರೆಡಿ ನೀವು ತಮ್ಲೈನ್ ನೋಡಿರ್ತೀರಾ. ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ನಮ್ಮ ರಂಗನ್ ಕೇಳೋಣ ಬನ್ನಿ. ಟ್ರೈನ್ ಇದೆ ನೋಡಿ, ಕೊಂಡವೀಡು ಎಕ್ಸ್ಪ್ರೆಸ್ಸು. ರಂಗ ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಈಗ ಶ್ರೀಶೈಲಂ ಆಂಧ್ರ ಪ್ರದೇಶ ಮಲ್ಲಿಕಾರ್ಜುನ ಟೆಂಪಲ್ ಜ್ಯೋತಿರ್ಲಿಂಗ. ಹಾಂ, ಫಸ್ಟ್ ಜ್ಯೋತಿರ್ಲಿಂಗ ನಾವು ಕವರ್ ಮಾಡ್ತಾ ಇರ್ತೀವಿ. ಹಾಂ, ಇನ್ನೂ ಎಷ್ಟು? 11 ಜ್ಯೋತಿರ್ಲಿಂಗ ಪೆಂಡಿಂಗ್ ಇದೆ. ಇವತ್ತೇ ಫಸ್ಟ್ ಜ್ಯೋತಿರ್ಲಿಂಗ. ಹಾಂ, 11 ಜ್ಯೋತಿರ್ಲಿಂಗ ಇನ್ನು 2 ವರ್ಷದಲ್ಲಿ ಕವರ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಪ್ಲಾನ್ ಹಾಕಿ ಆದಷ್ಟು ಬೇಗನೆ ಕವರ್ ಮಾಡ್ತೀವಿ. ಫಸ್ಟ್ ಜ್ಯೋತಿರ್ಲಿಂಗ, ಫಸ್ಟ್ ಟೈಮ್ ಜ್ಯೋತಿರ್ಲಿಂಗ. ಬಟ್ ಇದು ಕೊಂಡವೀಡು ಎಕ್ಸ್ಪ್ರೆಸ್ಸು. ಆದರೆ ಹೋಗ್ತಾ ಇರೋದು ಬಂದು ಬುಕ್ಕಿಂಗ್ ಏನಲ್ಲ, ಆ್ಯಕ್ಚುಲಿ ಜನರಲ್ಲೇ. ಎಷ್ಟು ಅವರ್ ಜರ್ನಿ? 11 ಅವರ್ ಜರ್ನಿ ಇರ್ತದೆ. ಹಾಂ, 11 ಅವರ್ ಅಲ್ವಾ? ಡೇ ಒಂದು ನೈಟು 12 ಗಂಟೆಗೆ ರೀಚ್ ಆಗ್ತೀವಾ? 12 ಗಂಟೆ ರೀಚ್ ಆಗ್ತದೆ. ನೈಟ್ ಒಂದು 12 ಗಂಟೆ ಅಲ್ವಾ? ಆರಾಮಾಗಿ ನಾವು ಜನರಲ್ಲೇ ಹೋಗ್ಬೋದು ಅಂದ್ಬಿಟ್ಟು. ಸೀಟು ಖಾಲಿ ಇದೆ. ವೀಕ್ ಡೇಸ್ ಆಗಿದ್ರೆ ಫುಲ್ ಇರೋದು, ಖಾಲಿ ಇರೋದ್ರಿಂದ ಅದಕ್ಕೆ ನಾವು ಜನರಲ್ನೇ ಪ್ರಿಫರ್ ಮಾಡ್ತೀವಿ. ಎಷ್ಟು ಟಿಕೆಟ್ ಇಬ್ಬರಿಗೆ? ಒಬ್ಬರಿಗೆ 175 ರೂಪಾಯಿ ಯಶವಂತಪುರಿಂದ. ಒಬ್ಬರಿಗಿಂತ ಅಂದರೆ 180 ರುಪೀಸ್ ಬೀಳುತ್ತೆ. ಹಾಂ, ಬಟ್ ಬುಕ್ ಮಾಡ್ಕೊಂಡು ಹೋಗಿ. ನೀವು ಎಲ್ಲೇ ಹೋಗೋದಾದ್ರೆ ನಾವು ಎಮರ್ಜೆನ್ಸಿಗೋಸ್ಕರ ವಿತೌಟ್ ಬುಕ್ಕಿಂಗ್ ಜನರಲ್ ಟಿಕೆಟ್ ಬಂದಿದ್ವಿ. ಎಮರ್ಜೆನ್ಸಿ ಪ್ಲಾನಿಂದ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ. ಟೈಮ್ ಬಂದು 12:56. ಎಷ್ಟು ಗಂಟೆಗೆ ಹೊರಡೋದು ಟ್ರೈನು? 1:15 ಹೊರಡುತ್ತೆ. ಇಲ್ಲಿಂದ ರಾತ್ರಿ 12:30 ಅಲ್ಲಿ ರೀಚ್ ಆಗುತ್ತೆ ಮಲ್ಕಾಪುರ ರೋಡು. ಮಲ್ಕಾಪುರ ರೋಡಿಂದ ಮತ್ತೆ ಬಸ್ ಹತ್ಕೊಂಡು 1-1.5 ಗಂಟೆ ಜರ್ನಿ ಮಾಡಬೇಕಾಗುತ್ತೆ ಶ್ರೀಶೈಲಂಗೆ. ಬೆಳಗ್ಗೆ 5 ಗಂಟೆಗೆ ರೀಚ್ ಆಗ್ತೀವಿ. ಏನೇ ಇದ್ರು ನಮ್ಮ ಟ್ರಿಪ್ ಪ್ಲ್ಯಾನರ್ ಎಲ್ಲ ಇವನೇ ಆ್ಯಕ್ಚುಲಿ. ಟ್ರಿಪ್ ಪಾರ್ಟ್ನರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನಾನು ಸುಮ್ಮನೆ ತಲೆ ಕೆಡಿಸ್ಕೊಳ್ಳಲ್ಲ. ಇವನೇ ಶೆಡ್ಯೂಲ್ ನೋಡ್ಕೊಬಿಟ್ಟಿರ್ತಾನೆ. ನಾನು ಸುಮ್ಮನೆ ಒಂದು ಜೊತೆ ಆರಾಮಾಗಿ ಬಂದ ಅಷ್ಟೇ. ಶೆಡ್ಯೂಲ್ ಎಲ್ಲ ಅವಂದೇ. ಅಲ್ಲಿ ಎಲ್ಲಿ ರೀಚ್ ಆಗಬೇಕು, ಎಷ್ಟು ಗಂಟೆಗೆ ಇಳಿಬೇಕು, ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರೇಜ್ ಮಾಡೋದು ಅವನೇ. 12 ಜ್ಯೋತಿರ್ಲಿಂಗ ಮುಗಿಸೋಣ ಅಂತಿದ್ದೀವಿ. ಆದಷ್ಟು ಬೇಗ ಮುಗಿಸ್ತೀವಿ. 12 ಜ್ಯೋತಿರ್ಲಿಂಗ ಮಿನಿಮಮ್ 2 ವರ್ಷ ಇಲ್ಲ 3 ವರ್ಷದಲ್ಲಿ ಕಂಪ್ಲೀಟ್ಲಿ ಪಕ್ಕ ಮುಗಿಸ್ತೀವಿ ಅಂತ. ಫಸ್ಟ್ ಲಿಂಗ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಮಾಡ್ಕೊಂಡು ನೋಡೋಣ. ಇನ್ನು 3 ವರ್ಷದಲ್ಲಿ ಕೇದಾರ್ನಾಥ್ ನಮಗೆ ಮೇಯ್ನ್ ಆಸೆ ಇರೋದು. ಬಟ್ ಅದು ಯಾವಾಗ ಹೋಗ್ತೀವಿ ಗೊತ್ತಿಲ್ಲ. ಬಟ್ ನೋಡೋಣ, ಆದಷ್ಟು ಬೇಗ ಅಲ್ಲಿಗೂ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ರಂಗ, ಫೈನಲಿ 12:26 ರೀಚ್ ಆಗಿದ್ದೀವಿ. ಹಿಂದೆ ಯಾವುದು ಬರ್ತಾ ಇರೋದು ಟ್ರೈನು? ಹಿಂದೆ 1 ಗಂಟೆಗೆ ಕರೆಕ್ಟಾಗಿ ಪ್ರಶಾಂತ್ ಎಕ್ಸ್ಪ್ರೆಸ್ ಬರುತ್ತೆ. ಮೆಜೆಸ್ಟಿಕ್ಕಿಂದ ಬರ್ತಾ ಇರೋದು. ಅದಕ್ಕಿಂತ ಮುಂಚೆ ನಾವು 12:30ಗೆ ಮಲ್ಕಾಪುರ ರೋಡಿಗೆ ಬಂದಿದ್ದೀವಿ. ಈಗ APSRTC ಆಂಧ್ರ ಪ್ರದೇಶ ಗೌರ್ನಮೆಂಟ್ ಬಸ್ ಹತ್ಕೊಂಡು ಶ್ರೀಶೈಲಂಗೆ ಹೋಗ್ಬೇಕಾಗುತ್ತೆ. ನೋಡೋಣ ಬಸ್ ಸ್ಟ್ಯಾಂಡ್ ಎಲ್ಲಿದೆ ನಮಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬನ್ನಿ ಹೋಗೋಣ. ಇಲ್ಲಿಂದ ಎಷ್ಟು 2 ಅವರ್ ಜರ್ನಿ? 1:30 2 ಗಂಟೆ ಟೈಮ್ ಇರುತ್ತೆ. 80 ಕಿಲೋಮೀಟರ್ ಇದೆ ಇಲ್ಲಿಂದ. ಹಾಂ, ಸಿಕ್ಕಾಪಟ್ಟೆ ದೊಡ್ಡ ಟ್ರೈನ್. ಲಿಟ್ರಲಿ ಯಾರೂ ಇಲ್ಲ ಜನ. ಬಟ್ ಕರೆಕ್ಟ್ ಟೈಮ್ ಬಂದಿದೆ. ಬಟ್ 1 ಅವರ್ ಅರ್ಧ ಗಂಟೆ ನಿಲ್ಲಿಸ್ಕೊಂಬಿಟ್ಟು ಸಹ ಕರೆಕ್ಟ್ ಟೈಮ್ ಏನು ರೀಚ್ ಆಗಬೇಕು ಆ ಟೈಮ್ 12:30ಗೆ ಕರೆಕ್ಟ್ ರೀಚ್ ಆಗಿದೆ. ಎಲ್ಲಿ ಪರವಾಗಿಲ್ಲ. ಆದ್ರೂ ಎಷ್ಟು ಹತ್ರ ಸ್ಟಾಪ್ ಹಾಕಿದ ಅಲ್ವಾ? 3-4 ಹತ್ರ ಸ್ಟಾಪ್ ಹಾಕಿದ್ದ. ಸುಮಾರು 1-1.5 ಗಂಟೆ ನಿಲ್ಲಿಸಿದ್ದಾನೆ. ಆದ್ರೆ ಆನ್ ಟೈಮ್ ಬಂದ. ಆಲ್ರೆಡಿ ಮೂವ್ ಆದ. ನೈಟ್ ಆಗಿರೋ ಜರ್ನಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಫುಲ್ ನೈಟ್ ಆಗಿರೋ ಜರ್ನಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಂ, ಏನಿದ್ದೆ ಹೆಂಗೆ ಎಳಿತಾ ಇದ್ದು ಗೊತ್ತಾ? ಅರ್ಧ ಮಧ್ಯಾಹ್ನ ಅರ್ಧ ನೈಟ್ ಆಗಿರೋತ್ತಿಗೆ ಆರಾಮಾಗಿ ಜರ್ನಿ ಆಗಿದೆ. ನಾವು ಆಗ್ತಾ ಇರಲಿಲ್ಲ. ಹಾಂ, ರಂಗ
ಬೋರ್ಡ್ ಹಾಕೋ ನೋಡಲ್ಲ ವೆಲ್ಕಮ್ ಅಂತ ಆಂಧ್ರದಲ್ಲಿ ಐತೆ, ಅರ್ಥ ಆಯ್ತಾ ಇಲ್ಲ. ಶ್ರೀಶೈಲ ಲಿಂಗ ಏನಿದೆ ಬಟ್ ಒಳಗೆ ಬರಲ್ಲ. ವೆಲ್ಕಮ್. ಡಿಸ್ಟೆನ್ಸು 90 ಕಿಲೋಮೀಟ್ರು. ಆಟೋ ಸ್ಟ್ಯಾಂಡ್ ಐತೆ ಇಲ್ಲಂತೆ. ಆಟೋದಲ್ಲ ಬಿಟ್ರೆ ಮನೆ ಹಾಳಾಗ್ಬಿಡುತ್ತೆ. 90 ಕಿಲೋಮೀಟ್ರು ಇನ್ನೊಂದು ಸದ್ಯ ಆಟೋದಲ್ಲಿ 90 ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ, ಮನೆ ಹಾಳಾಗ್ಬಿಡ್ತದೆ. ಗೌರ್ನಮೆಂಟ್ ಬಸ್ ಇರ್ತವೆ, ಗೌರ್ನಮೆಂಟ್ ಬಸ್ ಇಟ್ಕೊಂಡು ಹೋಗಿ. ರೈಲ್ವೆ ಸ್ಟೇಷನಿಂದ ಆ್ಯಕ್ಚುಲಿ 30 ರೂಪಾಯಿ ಒಬ್ರಿಗೆ ರಂಗ. 30 ರೂಪಾಯಿ ಒಬ್ಬರಿಗೆ. 30 ರೂಪಾಯಿ ರೈಲ್ವೆ ಸ್ಟೇಷನಿಂದ. ಬಸ್ ಸ್ಟ್ಯಾಂಡಿಂದ ಮರ್ಕಾಪುರ ಬಸ್ ಸ್ಟ್ಯಾಂಡ್ ಇದೆ, ಸಾರಿ ಡಿಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತೆ. ನಮ್ಮ ಕರ್ನಾಟಕದಲ್ಲಿ ಏನಂದಲ್ಲ ಎಲ್ಲ ರಂಗ, ಕರ್ನಾಟಕದಲ್ಲಿ ಹೋಬ್ಳಿ ಲೆವೆಲ್ಗೂ ಇಲ್ಲ ಬಸ್ ಸ್ಟ್ಯಾಂಡ್ ಇದು. ಅಷ್ಟು ವರ್ಷದಾಗೈತೆ ಬಸ್ ಸ್ಟ್ಯಾಂಡ್ ಮಾತ್ರ. ಅದು ಬಸ್ಗಳಂತ ಕೇಳಲೇಬೇಡಿ, APSRTC. ಆಮೇಲೆ ಇನ್ನೊಂದು ಏನಂತಾರೆ ಅಂದರೆ, ಅಲ್ಲಿ ಬೆಳಗ್ಗೆ ಡೇ ಟೈಮ್ ಬಂದು ಟ್ರೈನಲ್ಲಿ ಇಳಿಯೋರು ರೈಲ್ವೆ ಸ್ಟೇಷನಲ್ಲಿ ಬೆಳಗಿನ ಜಾವ ಶ್ರೀಶೈಲಮಿಗೆ ಡೈರೆಕ್ಟ್ ಬಸ್ ಸಿಗುತ್ತಂತೆ ಅಲ್ಲಿಂದನೇ. ಆದರೆ ಇವಾಗ ನಮ್ಗೆ ಆಪ್ಷನ್ ಇಲ್ಲ. ನೈಟು ಬಸ್ ಸ್ಟ್ಯಾಂಡ್ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬೆಳಗಿನ ಜಾವ ರೈಲ್ವೆ ಸ್ಟೇಷನಲ್ಲಿ. ಇವಾಗ ನಮಗೂ ಬಸ್ ಇಲ್ಲ ಆಲ್ರೆಡಿ. ಇವಾಗ ಎಷ್ಟು ಟೈಮು 12:53 ಆಗೈತೆ. ಬಟ್ ಆದರೆ 1 ಗಂಟೆಯಿಂದ 3 ಗಂಟೆಯಿಂದ ಇದು ಬಸ್ಸಸ್ ಇಲ್ಲಿಂದ ಸ್ಟಾರ್ಟ್ ಆಗೋದು ಫಸ್ಟ್ ಬಸ್ಸು. ನಾವು ಇವಾಗ 3 o'clock ಗಂಟೆ ಇಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂದರೆ ಬಸ್ ಸ್ಟಾಪಲ್ಲಿ ಬಸ್ಗಿಂತ ಜಾಸ್ತಿ ಹಸುಗಳು ಮತ್ತು ಏನಂತಾರೆ ನಮ್ಮ ಕರ್ನಾಟಕ ನಂಬರ್ 1 ಅಪ್ಪ. ಕರ್ನಾಟಕನೇ, ಆದರೆ ಇಲ್ಲಿ ಭಯಂಕರ ಮೇಂಟೆನೆನ್ಸ್ ಇಲ್ಲ. ಅದು ಡಿಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂತ. ಇದು ಡಿಸ್ಟಿಕ್ ಸತ್ಯಗಳು ಗೊತ್ತಿಲ್ಲ, ಒಟ್ಟು ಅಲ್ಲಿ ಲೋಕಲ್ ಗೈಡೆನ್ಸ್ ಕೊಟ್ಟಿದ್ದೀವಿ. ಡಿಸ್ಟಿಕ್ ಬಸ್ ಸ್ಟ್ಯಾಂಡ್ ಸೂಪರ್ ಲಕ್ಸುರಿ ಬಸ್ ಅಂತ ಇದೆ. ನಮ್ಮೂರು ಶೆಟ್ಲು ಬಸ್ಸಿಗೂ ಈಕ್ವಲ್ ಇಲ್ಲ, ಅದು ಲಕ್ಸುರಿ ಬಸ್ ಅಂತ ಇದೆ. ಸೂಪರ್ ಲಕ್ಸುರಿ ಬಸ್ ಅಂತ.